ಪೂಜಿಸಿಕೊಂಡು ಇವತ್ತಿನವರೆಗೂ ಸಹ ಬಂದಿದ್ದಾರೆ. ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರ, ಅಲ್ಲಿರುವಂತಹ ಅರದನಹಳ್ಳಿ, ಅಲ್ಲಿನ ಗೋಸಲ ಗುರುಪೀಠದ ಅಧ್ಯಕ್ಷರಾಗಿ ಶ್ರೀ ಚನ್ನಬಸವೇಶ್ವರ ಆ ಸ್ಥಳದ ಆದಿದೈವ ಜೀವಲಿಂಗೇಶ್ವರ ಶಿಶು ಬಾಲಕ ಕುಮಾರರಾಗಿ ಬೆಳೆದವರು. ಸಾಮಾನ್ಯರಾಗಿ ಜನಿಸಿ ಅಸಾಮಾನ್ಯರಾಗಿ ರೂಪುಗೊಂಡಂಥವರು. ಅವರ ಅಸಾಧ್ಯ ಕಾರ್ಯ ಸಾಧನೆ ಮಾಡಿದವರು. ಅವರ ಸ್ಪಷ್ಟ ಕಾಲ ಚಿತ್ರಣ ಲಭ್ಯವಿಲ್ಲದರೂ ಸಹ ಆತ್ಮ ಪ್ರಶಂಸೆಯಿಂದ ದೂರವಿದ್ದಂತಹ ಏಕೈಕ ತಪಸ್ವಿ ಗುಬ್ಬಿ ಗೋಸಲ ಶ್ರೀ ಚನ್ನಬಸವೇಶ್ವರರು. ಅವರ ಶಿಷ್ಯರಾದಂತಹ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ, ಅನಾದಿ ಗಣೇಶ್ವರನ ಶಿಷ್ಯ ಆದಿ ಗಣೇಶ್ವರ, ಅರದನಹಳ್ಳಿಯ ಗೋಸಲ ದೇವರ ಶಿಷ್ಯರು ಶಂಕರ ದೇವರು ಚನ್ನಬಸವೇಶ್ವರರ ಕರಕಮಲದಲ್ಲಿ ಉತ್ಪತ್ತಿಯಾದ ಶಿಶು ಸಿದ್ಧಲಿಂಗ ನಾನಯ್ಯ ಅಂತೇಳಿ. ಅನಾದಿ ಗಣೇಶ್ವರನ ಶಿಷ್ಯ ಆದಿ ಗಣೇಶ್ವರ, ಅರದನಹಳ್ಳಿಯ ಗೋಸಲ ದೇವರ ಶಿಷ್ಯರು ಶಂಕರ ದೇವರು ಚನ್ನಬಸವೇಶ್ವರರ ಕರಕಮಲದಲ್ಲಿ ಉತ್ಪತ್ತಿಯಾದ ಶಿಶು ಸಿದ್ಧಲಿಂಗ ನಾನಯ್ಯ ಅಂತೇಳಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ತಮ್ಮ ಗುರುವಿನ ಬಗ್ಗೆ ಒಂದು ವಚನವನ್ನು ಹೇಳ್ತಾರೆ. ಇದರರ್ಥ ಚನ್ನಬಸವೇಶ್ವರರ ಕರಕಮಲ ಉತ್ಪತ್ತಿಯಾದಂಥ ಒಬ್ಬ ಶಿಶು, ನಾನು ಅವರ ಶಿಷ್ಯನಾಗಿ ರೂಪುಗೊಂಡಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ. ಇದರರ್ಥ ಗುರು ಮತ್ತು ಶಿಷ್ಯರ ಸಂಬಂಧ ಹೇಗಿದೆ ಅನ್ನೋದಕ್ಕೆ ಉತ್ತಮ ನಿದರ್ಶನ ನಾನು ಭಾವಿಸ್ತೇನೆ. ಕ್ಷೇತ್ರದ ಪರಂಪರೆಯ ಪ್ರಕಾರ ಶ್ರೀಯುತರು ಚನ್ನಬಸವೇಶ್ವರರು ಅರದನಹಳ್ಳಿಯಲ್ಲಿ ಜನಿಸಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಭಕ್ತರನ್ನು ಉದ್ಧರಿಸಿ ಶಿಷ್ಯರಿಗೆ ಜ್ಞಾನೋಪದೇಶವನ್ನು ನೀಡಿ ದೇಶ ಸಂಚಾರ ಮಾಡ್ತಾ ಸಿದ್ಧಗಂಗೆಯಲ್ಲಿ ಧ್ಯಾನಸ್ಥರಾಗಿ ನಂತರ ಗುಬ್ಬಿಯಲ್ಲಿ ನೆಲೆ ನಿಂತು ಲಿಂಗೈಕ್ಯರಾಗ್ತಾರೆ. ಇವರ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಕ್ಷೇತ್ರವು ಗುಬ್ಬಿಯಲ್ಲಿದೆ. ನಿಮಗೆಲ್ಲ ಗೊತ್ತಿದೆ, ಗುಬ್ಬಿ ಒಂದು ಪುಣ್ಯಕ್ಷೇತ್ರದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರ. ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ, ಇತಿಹಾಸದಲ್ಲಿ ದಾಖಲಿತ, ಕಾವ್ಯಗಳಲ್ಲಿ ವರ್ಣಿತವಾಗಿರುವಂತಹ ವಿದ್ಯೆಯ ತವರೂರು ಮತ್ತು ಧರ್ಮದ ನೆಲೆಗಟ್ಟು ಗುಬ್ಬಿಯ ಪುಣ್ಯಕ್ಷೇತ್ರ. ಇಲ್ಲಿ ಪ್ರಾಚೀನವಾಗಿರುವಂತಹ ಕರ್ನಾಟಕದ ಬಯಲುಸೀಮೆಯ ಪ್ರದೇಶ ಚಟಕಪುರಿ, ನಂತರದು ಅಮರಗೊಂಡ ಆಗುತ್ತೆ. ಅಲ್ಲಿ ಪ್ರಾಚೀನವಾಗಿರುವಂತಹ ಗದ್ದೆ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸಹ ಬಸವ ಪುರಾಣ ನಡೀತಾ ಇರುತ್ತೆ. ಆ ಬಸವ ಪುರಾಣ ನಡೀಬೇಕಾದ್ರೆ ಪ್ರತಿ ದಿವಸವೂ ಸಹ 2 ಗುಬ್ಬಚ್ಚಿ ಹಕ್ಕಿಗಳು ಪ್ರತಿ ದಿವಸ ಬಂದು ಆ ಪುಣ್ಯ ಪ್ರವಚನ, ಬಸವ ಪುರಾಣ ಪುಣ್ಯ ಪ್ರವಚನ ಕೇಳ್ತಾ ಇರ್ತವೆ. ಕಾಕತಾಳೀಯ ಅವರು ಅವೆರಡೂ ಗುಬ್ಬಿಗಳು ಸಹ ಬಸವ ಪುರಾಣವನ್ನು ಪ್ರತಿ ದಿವಸ ಕೇಳ್ತಾ ಕೊನೆಯ ಸಮರೂಪ ಸಮಾರಂಭದಲ್ಲಿ ಕೊನೆಯ ದಿವಸ ಪ್ರವಚನದ ಅಂತ್ಯದಲ್ಲಿ ಆ 2 ಗುಬ್ಬಿಗಳು ಅಸುನಿಗ್ತವೆ. ಹಾಗಾಗಿ ಆ ಗುಬ್ಬಿ ಇವತ್ತಿನ ಪುಣ್ಯಕ್ಷೇತ್ರವಾಗಿ ಆ ಗುಬ್ಬಿಯ ಸ್ಮರಣಾರ್ಥವಾಗಿ ಗುಬ್ಬಿ ಎನ್ನುವಂತಹ ಹೆಸರನ್ನ ಬರುತ್ತೆ ಅಂತೇಳಿ. ಹೀಗಾಗಿ ಗದ್ದೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನಡೆದಂತಹ ಬಸವ ಪುರಾಣದಿಂದ ಆ ಗುಬ್ಬಿಗಳು ಐಕ್ಯಗೊಂಡಿದ್ದರ ಹಿನ್ನೆಲೆಯಲ್ಲಿ ಗುಬ್ಬಿ ಎನ್ನುವಂಥ ಹೆಸರು ಬರುತ್ತೆ. ದಕ್ಷಿಣದ ಕಾವೇರಿಯ ಪರಿಸರದಲ್ಲಿ ಚನ್ನಬಸವೇಶ್ವರರು ಧರ್ಮದ ಜಾಗೃತಿಗಿಳಿದು ವೀರಶೈವ ಧರ್ಮ ಪುನರುತ್ಪಾದನೆಯಲ್ಲಿ ಅತ್ಯಂತ ಮಹತ್ವದ ಮೈಲಿಗಳನ್ನು ವಹಿಸ್ತಾರೆ. ಶಿಷ್ಯರಿಗೆ ಜ್ಞಾನೋಪದೇಶವನ್ನು ನೀಡ್ತಾರೆ. ಆ ಗುಬ್ಬಿಯಲ್ಲಿದ್ದಂತಹ ಮೊದಲನೇ ಮಲ್ಲಣ್ಣ ಸಿದ್ಧಗಂಗೆ ಧ್ಯಾನಸ್ಥರಾಗಿರುವಂತಹ ಶ್ರೀ ಚನ್ನಬಸವೇಶ್ವರರನ್ನು 72 ಬಿರುದಾವಳಿಗಳಿಂದ ಕರೆತಂದು ತಾನು ಷಟ್ಸ್ಥಲ ಜ್ಞಾನವನ್ನು ಪಡೆದೆ ಅಂತೇಳಿ ಹೆಮ್ಮೆಯನ್ನು ಹೇಳ್ತಾರೆ. ಅದೇ ರೀತಿಯಾಗಿ 33 ಹಳ್ಳಿ ಆಡಳಿತ ಸೂತ್ರವನ್ನು ಹೊಂದಿದಂತಹ ಗುಬ್ಬಿಯ ಹೊಸಡಿ ಸಂಸ್ಥಾನದ ಅಂದಿನ ನಾಡ ಮಹಾಪ್ರಭುಗಳು ತಮಗೆ ಆಶೀರ್ವಚನ ಮಾರ್ಗದರ್ಶನದಂತಹ ಚನ್ನಬಸವೇಶ್ವರ ಪೂಜೆಯ ನಿರ್ವಹಣೆಗೆ ನೆರವಾಗಿದ್ದರು ಅಂತೇಳಿ ಗೆಜೆಟ್ನಲ್ಲಿ ಸಹ ಉಲ್ಲೇಖ ಇದೆ. ಇವತ್ತಿಗೂ ಸಹ ಆ ನಾಡಪ್ರಭುಗಳ ಮನೆಯಲ್ಲಿ ನೋಡಿದಾಗ ಇಂದಿಗೂ ಸಹ ಶ್ರೀಗಳ ಪಾದುಕೆ ಮತ್ತು ಕರಿಬಾನದ ಸಾಲು ವಿಭೂತಿ ಗಟ್ಟಿಗಳು ಮತ್ತು ಪೂಜಾ ವಸ್ತುಗಳು ಇರೋದು ನಾವೆಲ್ಲ ಸಹ ನೋಡ್ಬೋದು ಅಂತೇಳಿ. ಚನ್ನಬಸವೇಶ್ವರರು ಎಲ್ಲಿಯೂ ಸಹ ತಮ್ಮ ಆತ್ಮ ವಿಮರ್ಶೆ ಅಥವಾ ಆತ್ಮ ಪ್ರಶಂಸೆ ಎಲ್ಲಿಯೂ ಸಹ ಮಾಡಿಲ್ಲ. ತುಂಬಿದ ಕೊಡುವ ತುಳುಕುವುದಿಲ್ಲ ನಾವೆಲ್ಲ ಕೇಳಿದ್ದೀವಿ. ಅದೇ ರೀತಿಯಾಗಿ ಗೋಸಲ ಚನ್ನಬಸವೇಶ್ವರರು ಎಲ್ಲಿಯೂ ಸಹ ತಮ್ಮದೇ ಆದಂತಹ ಪಾಡುಗಳಾಗಲಿ ಅಥವಾ ಯಾವುದೇ ಕಾರ್ಯವನ್ನು ಆತ್ಮವಿಶ್ವಾಸವನ್ನು ಮಾಡಲಿಲ್ಲ ಅಂತೇಳಿ. ಅರದನಹಳ್ಳಿ ಮತ್ತು ಗೋಸಲ ಪೀಠದ ಸಂಪರ್ಕವನ್ನು ನೋಡಿದಾಗ ಚನ್ನಬಸವೇಶ್ವರರ ಆರಂಭಿಕ ಜೀವನವನ್ನು ನಾವು ಅರದನಹಳ್ಳಿಯ ಗೋಸಲ ಪೀಠದೊಂದಿಗೆ ಸಂಪರ್ಕ ಮಾಡ್ತೀವಿ. ಆ ಗೋಸಲ ಪೀಠದ ಪೀಠಾಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಗೋಸಲ ಚನ್ನಬಸವೇಶ್ವರರು ಸಹ ನಾವು ಕರಿತೀವಿ. ಹಾಗಾಗಿ ಕ್ಷೇತ್ರದ ಇತಿಹಾಸವನ್ನು ಕ್ಷೇತ್ರದ ಗುರುಗಳು ಅಂತೇಳಿ ತೀರ್ಮಾನ ಮಾಡ್ತಾರೆ.
ಶ್ರೀ ಗೋಸಲ ಚನ್ನಬಸವೇಶ್ವರರ ಪ್ರಮುಖ ದೇವದೇಶ ಏನಾಗಿತ್ತು ಅಂದರೆ ಮೊದಲಿಗೆ ಶಿವಭಕ್ತಿ. ಆ ಶಿವಭಕ್ತಿಯಿಂದ ಜ್ಞಾನವನ್ನು ಪ್ರಸಾರ ಮಾಡ್ತಿದ್ದರು. ಆ ಜ್ಞಾನದಿಂದ ಧರ್ಮದ ಜಾಗೃತಿಯನ್ನು ಮೂಡಿಸಿ ಅತ್ಯುತ್ತಮ ಶಿಷ್ಯ ಸಂಸ್ಕಾರವನ್ನು ಕೊಡ್ತಾರೆ. ಆ ಶಿಷ್ಯ ಸಂಸ್ಕಾರದಿಂದ ಸಮಾಜದ ಉದ್ಧಾರ ಈ ಪರಂಪರೆಯ ಮೂಲಕ ಅವರ ಜೀವನ ಸಾಗ್ತಾ ಇತ್ತು ಅಂತೇಳಿ ನಾವು ಚನ್ನಬಸವೇಶ್ವರನ ಅರ್ಥ ಮಾಡ್ಕೊಬೇಕು ಅಂದರೆ ಪ್ರಮುಖವಾಗಿ ನಾವು ತೋಂಟದ ಸಿದ್ಧಲಿಂಗ ಯತಿಗಳ ಗುರು ಪರಂಪರೆಯನ್ನು ಅತ್ಯಂತ ಪ್ರಮುಖವಾಗಿ ನಾವು ನೋಡ್ತೀವಿ. ಬಸವಪ್ರಭು ದೇವರು, ತದನಂತರ ಆದಿಲಿಂಗ ದೇವರು, ನಂತರ ಚನ್ನವೀರೇಶ್ವರ ದೇವರು, ಅರದಳ್ಳಿಯ ಗೋಸಲ ದೇವರು, ಶಂಕರ ದೇವರು, ದಿವ್ಯಲಿಂಗ ದೇವರು, ಗೋಸಲ ಚನ್ನಬಸವೇಶ್ವರ ದೇವರವರು, ತದನಂತರ ಬಂದಂತಹ ತೋಂಟದ ಸಿದ್ಧಲಿಂಗ ಯತಿಗಳು. ಈ ಗುರು ಪರಂಪರೆಯನ್ನು ಸಿದ್ಧಲಿಂಗ ಯತಿಗಳ ಪರಂಪರೆಯ ಅಧ್ಯಯನದಲ್ಲಿ ನಾವು ದಾಖಲಿಸಿದರೆ, ಆದರೆ ಇಲ್ಲಿರುವಂತಹ ಎಲ್ಲ ದಾಖಲಾತಿಗಳನ್ನು ನೋಡಿದಾಗ ಗೋಸಲ ಚನ್ನಬಸವೇಶ್ವರರು ತಮ್ಮ ಶಿಷ್ಯರ ಮೂಲಕ ಜ್ಞಾನೋಪದೇಶವನ್ನು ಧರ್ಮ ಜಾಗೃತಿಯನ್ನು ಮೂಡಿಸುವಲ್ಲಿ ಸಕ್ರಿಯವಾಗಿ ಮಹತ್ವದ ಮೈಲಿಗಲ್ಲನ್ನು ವಹಿಸ್ತಾರೆ ಅಂತ. ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಉತ್ತಮ ನಿದರ್ಶನ ಚನ್ನಬಸವೇಶ್ವರರು ಮತ್ತು ತೋಂಟದ ಸಿದ್ಧಲಿಂಗರು ಅಂತೇಳಿ. ತೋಂಟದ ಸಿದ್ಧಲಿಂಗರು ಬಾಲ್ಯದಲ್ಲಿಯೇ ಸಹ ಲೌಕಿಕ ವಿಷಯಗಳಿಗಿಂತ ಶಿವಧ್ಯಾನದಲ್ಲಿ ಭಕ್ತಿಯಲ್ಲಿ ಸಾಕಷ್ಟು ಆಸಕ್ತಿಯನ್ನು ತೋರಿರ್ತಾರೆ. ಆಗ ಇವ್ರ ತಂದೆ ತಾಯಿಗಳು ಸಿದ್ಧಲಿಂಗ ಯತಿಗಳನ್ನ ಕರ್ಕೊಂಡು ಬಂದು ಗೋಸಲ ಚನ್ನಬಸವೇಶ್ವರ ಬಳಿಗೆ ಕರೆತರ್ತಾರೆ. ಅವರಿಗೆ ಶಿವದೀಕ್ಷೆ, ಮಂತ್ರೋಪದೇಶ, ರುದ್ರಾಕ್ಷಿ ನೀಡಿ ಶಿಷ್ಯರಾಗಿ ಸ್ವೀಕರಿಸ್ತಾರೆ ಎಂದು ಸಿದ್ಧಲಿಂಗ ಸಾಹಿತ್ಯದಲ್ಲಿ ನಾವು ಹೇಳ್ತೀವಿ. ಇಲ್ಲಿ ಚನ್ನಬಸವೇಶ್ವರರು ಒಬ್ಬ ಗುರು ಮಾತ್ರ ಅಲ್ಲ, ಆ ಶಿಷ್ಯನಲ್ಲಿರುವಂತಹ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಹುಡುಕುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರು ಅಂತೇಳಿ. ಒಬ್ಬ ಗುರುವಿನ ಶಕ್ತಿ ಎಲ್ಲಿರುತ್ತೆ ಅಂತ ತನ್ನ ಶಿಷ್ಯರಲ್ಲಿರುತ್ತೆ ಅಂತ ನಾನು ಭಾವಿಸ್ತೇನೆ. ಕಾರಣ, ಯಾವ ಶಾಲೆಯಲ್ಲಿ ಗಂಟೆಗಳು ಬಾರಿಸ್ತಾವೋ ವಿದ್ಯಾರ್ಥಿಗಳ ಕಲಾವಿರುತ್ತೋ ಅದು ಉತ್ತಮ ಶಾಲೆ ಅಂತೇಳಿ, ಯಾವ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಂತ್ರ ಉಪಚಾರ ನಡೆದಿರ್ತಾವೋ ಅದು ಅತ್ಯುತ್ತಮ ದೇವಸ್ಥಾನಗಳು ಅಂತೇಳಿ, ಹಾಗೆಯೇ ಯಾವ ಮಠದಲ್ಲಿ ಧರ್ಮದ ಪರಂಪರೆ ಪ್ರತಿನಿತ್ಯ ಸಾಗುತ್ತೋ ಅದು ಅತ್ಯುತ್ತಮ ಮಠ ಅಂಥೇಳಿ, ಹಾಗೆ ಶರಣರ ಮಠವನ್ನು ಭಕ್ತರ ಮಠವನ್ನಾಗಿ ಪರಿವರ್ತಿಸಿ ಅತ್ಯುತ್ತಮ ದಾರ್ಶನಿಕರು ಅಂತ ನಮ್ಮ ಬಸವಕುಮಾರ ಮಹಾಸ್ವಾಮೀಜಿಗಳು ಅಂತೇಳಿ ಹೇಳೋಕ್ಕೆ ನಾನು ತುಂಬ ಆಸೆ ಪಡ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿ ಪ್ರವಚನ ನಡೀತುತ್ತೆ. ಗೋಸಲ ಚನ್ನಬಸವೇಶ್ವರ ದೇವರು ಧ್ಯಾನಸ್ಥರಾಗಿ ಪೂಜೆಯನ್ನು ಮಾಡ್ತಾಯಿರ್ತಾರೆ. ಆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಚ್ಚಿರುವಂತಹ ದೀಪದಲ್ಲಿ ಎಣ್ಣೆ ಕಡಿಮೆ ಆಗ್ತಾ ಬರುತ್ತೆ. ಆಗ ಸಿದ್ಧಲಿಂಗ ಯತಿಗಳಿಗೆ ನಮ್ಮ ಗುರುಗಳು ಪೂಜೆ ಮಾಡ್ತಿದ್ದಾರೆ, ಏನಾದರೂ ಎಣ್ಣೆ ಕಡಿಮೆ ಆಗಿ ದೀಪ ಆರೋಗ್ಬಿಟ್ರೆ ಅದು ಅಮಂಗಳ ಆಗುತ್ತೆ, ಏನಾದರೂ ಮಾಡಬೇಕಲ್ಲ ಅಂತೇಳಿ ನೋಡ್ತಾರೆ. ಅಲ್ಲೆಲ್ಲ ಹುಡುಕ್ತಾರೆ, ಅಲ್ಲೆಲ್ಲೂ ಸಹ ಎಣ್ಣೆ ಸಿಗಲ್ಲ. ಕೊನೆಗೆ ಗುರುಗಳ ಮೇಲೆ ಭಾರ ಹಾಕಿ ಅಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಆ ದೀಪಕ್ಕೆ ಹಾಕ್ತಾರೆ. ಆಶ್ಚರ್ಯ ಆಗುತ್ತೆ, ಆ ದೀಪ ತಂತಾನೆ ಉರಿಯುತ್ತೆ. ಅಂದರೆ ನೀರು ಹಾಕಿಯೂ ಸಹ ದೀಪ ಉರಿಯುತ್ತೆ. ಅದರ್ಥ ಗುರುವಿಗೆ ಅಂತಹ ಶಕ್ತಿ ಇದೆ ಅಂಥೇಳಿ. ಅಂತಹ ಶಿಷ್ಯನ ತಯಾರು ಮಾಡಿರುವಂಥ, ಶಿಷ್ಯನನ್ನು ರೂಪಿಸಿರುವ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯನ್ನು ಮೈಗೂಡಿಸುವಲ್ಲಿ, ಧರ್ಮ ಜಾಗೃತಿ ಮೂಡಿಸುವಲ್ಲಿ ಸಿದ್ಧಲಿಂಗ ದೇವರ ಮೂಲಕ ಚನ್ನಬಸವೇಶ್ವರ ಯತಿಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಅಂತೇಳಿ. ಹೀಗಾಗಿ ಇದನ್ನು ನಾವು ಐತಿಹಾಸಿಕವಾಗಿ ಸಾಬೀತಾದ ಘಟನೆ ಅಂತ ನೋಡಿದರೂ ಸಹ ಇದೆಲ್ಲಕ್ಕಿಂತ ಮುಖ್ಯ ಆ ಸಿದ್ಧಲಿಂಗ ಯತಿಗಳಿಗೆ ಗುರುವಿನ ಮೇಲಿದ್ದಂತಹ ಭಕ್ತಿ ಮತ್ತು ಆ ಪೂಜೆಯ ಸಂಸ್ಕಾರ ಮತ್ತು ಗುರುಗಳ ಮೇಲಿದ್ದ ಭಕ್ತಿ, ನಾನು ನೀರು ಹಾಕಿದರೂ ಸಹ ಅದು ಎಣ್ಣೆಯಾಗಿ ಉರಿಯುತ್ತೆ ಎನ್ನುವಂತಹ ಮನೋಸಂಕಲ್ಪ ಅವರಲ್ಲಿ ಇದ್ದಿದ್ದು ಗುರುವಿನ ಮೇಲಿದ್ದಂತಹ ಭಕ್ತಿ. ಹಾಗಾಗಿ ಎಲ್ಲ ಮುರುಗೇಶನ ಭಕ್ತರ ವಿನಂತಿ, ನಾವು ಸಹ ಗುರುವನ್ನು ನಂಬಿದರೆ ಗುರು ನಮ್ಮನ್ನು ಕೊನೆವರೆಗೂ ಕಾಯ್ತಾನೆ ಅಂತೇಳಿ. ಅರಮುನಿದರು ಗುರು ಕಾಯುವರು ಅಂತ ಹೇಳ್ತೀವಿ, ಅದು ನಿಜ ಅಂತ ನಾನಾದರೂ ಭಾವಿಸ್ತೀನಿ. ಜೊತೆಗೆ ಸಿದ್ಧಲಿಂಗ ದೇವರು ಚನ್ನಬಸವೇಶ್ವರ ಸೇವೆಯಲ್ಲಿ ನಿಯುಕ್ತಿಗೊಳ್ತಾರೆ. ಅವರಲ್ಲಿರುವಂಥ ಅಸಾಧಾರಣ ಭಕ್ತಿ ಮತ್ತು ಧರ್ಮದ ಪರಿಕಲ್ಪನೆ ನೋಡಿಕೊಂಡಂತಹ ಚನ್ನಬಸವೇಶ್ವರರು ಅವ್ರನ್ನ ದೇಶ ಸಂಚಾರಕ್ಕೆ ಹೋಗಿ ತಾವುಗಳು ಇನ್ನು ಮುಂದೆ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಂಡು ತಾವು ಧರ್ಮದ ಜಾಗೃತಿ ಮೂಡಿಸಿ ಇಡೀ ರಾಜ್ಯದಾದ್ಯಂತ ತಾವು ತೆರಳಿ ಧರ್ಮದ ಜಾಗೃತಿ ಮೂಡಿಸಬೇಕು ಅಂತೇಳಿ ಅವರಿಗೆ ಕರೆಯನ್ನು ಕೊಡ್ತಾರೆ. ಅದರ್ಥ ಗುರು ಶಿಷ್ಯನಿಗೆ ಕೇವಲ ಜ್ಞಾನವನ್ನು ನೀಡೋದು ಮಾತ್ರ ಅಲ್ಲ, ಒಬ್ಬ ಉತ್ತಮ ಗುರು ತನ್ನ ಶಿಷ್ಯನಿಗೆ ಜವಾಬ್ದಾರಿಯನ್ನು ಸಹ ನೀಡ್ತಾನೆ ಅಂಥೇಳಿ. ಅದೇ ರೀತಿ ಗುಬ್ಬಿ ಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ ಷಟ್ಸಲ ಜ್ಞಾನವನ್ನು ಅರಿತ ಶಿವಯೋಗಿ ಅಂತ ಕರಿತೀವಿ.
ಸಾಮಾನ್ಯವಾಗಿ ನಮ್ಮ ವೀರಶೈವ ಪರಂಪರೆಯಲ್ಲಿ, ಲಿಂಗಾಯತ ಪರಂಪರೆಯಲ್ಲಿ ನಾವು ಷಟ್ಸ್ಥಲ ಜ್ಞಾನವನ್ನು ಅರಿಯೋದು ತುಂಬ ಕಷ್ಟ. ಅಂತಹ ಷಟ್ಸ್ಥಲ ಜ್ಞಾನವನ್ನು ಅರ್ಥಂತಹ ಯತಿಗಳು ನಮ್ಮ ಗೋಸಲ ಚನ್ನಬಸವೇಶ್ವರ ದೇವರು. ಅವರು ಎಲ್ಲೆಲ್ಲಿ ಧ್ಯಾನ ಮಾಡಿದರೋ ಆ ಧ್ಯಾನ ಮಾಡಿರುವಂಥ ಎಲ್ಲ ಕ್ಷೇತ್ರಗಳು ಇವತ್ತೇ ಜಾಗೃತಿಯ ಸ್ಥಾನಗಳಾಗಿ ಇವತ್ತೇ ಮಾರ್ಪಾಡು ಹೊಂದಿದ್ದಾವೆ. ತೆವಡೆಹಳ್ಳಿ, ಹೊನ್ನೊಡಿಗೆ, ಕೆಂಕೆರೆ, ಚನ್ನಶೆಟ್ಟಿಹಳ್ಳಿ ಇವೆಲ್ಲವೂ ನೋಡಿದಾಗ ಇವೆಲ್ಲವೂ ಸಹ ಶಿವಯೋಗ ಪರಂಪರೆಯೊಂದಿಗೆ ಸಂಬಂಧಪಟ್ಟಿದ್ದಾವೆ. ಅಂದರೆ ಅಲ್ಲಿ ಇರುವಂತಹ ಇವತ್ತು ನಾವು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಇವತ್ತು ಸಹ ಜಾಗೃತಿ ಇದೆ. ನಾವು ಅಲ್ಲೋಗಿ ನಾವೇನೇ ಬೇಡ್ಕೊಂಡು ಸಹ ಅವೆಲ್ಲವೂ ಸಹ ಈಡೇರ್ತವೆ. ಅಂತಹ ಸಂಕಲ್ಪ ನಮ್ಮ ಚನ್ನಬಸವೇಶ್ವರ ಶಿವಯೋಗದಿಂದ ಆಗಿದೆ ಅಂತೇಳಿ. ಕ್ಷೇತ್ರ ಪರಂಪರೆ ಮೂಲಕ ನೋಡಿದಾಗ ಶ್ರೀ ಗೋಸಲ ಚನ್ನಬಸವೇಶ್ವರರವರು ದೇಶ ಸಂಚಾರದ ಸಂದರ್ಭದಲ್ಲಿ ಐತಿಹಾಸಿಕ ಸಿದ್ಧಗಂಗೆಯಲ್ಲಿ ಧ್ಯಾನಸ್ಥರಾಗಿರ್ತಾರೆ. ಆ ಧ್ಯಾನಸ್ಥರಾದಾಗ ಅಲ್ಲಿಂದ ಬಂದಂತಹ ಮಲ್ಲಣ್ಣನವರು ಅವರ ಕರ್ಕೊಂಡು ಬಂದು 72 ಬಿರುದಾವಳಿಗಳ ಮೂಲಕ ಅವ್ರನ್ನ ಗುಬ್ಬಿ ಕ್ಷೇತ್ರಕ್ಕೆ ಕರೆತರ್ತಾರೆ. ಸೊ ಯಾವಾಗ ಅವ್ರು ತರ್ತಾರೋ ಆ ಜೀವನದಲ್ಲಿ ತಪಸ್ಸು ಮತ್ತು ಶಿವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಇವತ್ತೇ ಚನ್ನಬಸವೇಶ್ವರ ಮಹಿಮೆಯನ್ನು ನಾವು ನೋಡಿದಾಗ ಕ್ಷೇತ್ರ ಪರಂಪರೆಯಲ್ಲಿ ಅವ್ರನ್ನ ಚರಿತ್ರೆಗಿಂತ ಚಾರಿತ್ರ್ಯ ಮುಖ್ಯ. ಯಾರು ಬೇಕಾದ್ರೂ ಚಕ್ರ ಸೃಷ್ಟಿ ಮಾಡ್ಬೋದು, ಆದರೆ ಚಾರಿತ್ರ್ಯವನ್ನು ಸೃಷ್ಟಿ ಮಾಡೋದು ತುಂಬ ಕಷ್ಟ. ಇವತ್ತಿನ ಆಧುನಿಕ ಕಾಲ ಸಂದರ್ಭದಲ್ಲಿ ಕೇವಲ 1 ಸೆಕೆಂಡಲ್ಲಿ ನಾವು ನಮ್ಮ ಚರಿತ್ರೆಯನ್ನು ಸೃಷ್ಟಿ ಮಾಡ್ಬೋದು. ಆದರೆ ಚಾರಿತ್ರ್ಯವನ್ನು ಸೃಷ್ಟಿ ಮಾಡ್ತೀವಿ ಅಂದರೆ ನಮ್ಮ ಜೀವನ ಪೂರ್ತಿ ನಾವು ಕಷ್ಟವನ್ನು ಪಡಬೇಕಾಗುತ್ತೆ. ವ್ಯಕ್ತಿಗಿಂತ ಶಕ್ತಿ ದೊಡ್ಡದು, ಶಕ್ತಿಗಿಂತ ತತ್ವ ದೊಡ್ಡದು, ತತ್ವಕ್ಕಿಂತ ಆದರ್ಶ ದೊಡ್ಡದು. ಇಂತಹ ಆದರ್ಶ ಮಾರ್ಗವನ್ನು ತೋರಿಸಿದಂತಹ ಯತಿಗಳು ನಮ್ಮ ಗೋಸಲ ಚನ್ನಬಸವೇಶ್ವರ ದೇವರು. ಇನ್ನು ಇವರ ಬಗ್ಗೆ ಸಾಕಷ್ಟು ನಾವು ಅವಲೋಕನ ಮಾಡಿದಾಗ ಎಲ್ಲೂ ಸಹ ಸ್ಪಷ್ಟವಾಗಿ ಅವರ ಬಗ್ಗೆ ದಾಖಲೆಗಳಿಲ್ಲ. ಆದರೂ ಸಹ ನೋಡಿದಾಗ ಸಿದ್ಧಲಿಂಗೇಶ್ವರರ ವಚನಗಳಲ್ಲಿ, ಶಾಂತೇಶ ಕವಿಯ ಸಿದ್ದೇಶ್ವರ ಪುರಾಣದಲ್ಲಿ, ಸುವಿ ಮಲ್ಲನ ಸಾಂಗತ್ಯದಲ್ಲಿ, ಚನ್ನವೀರ ಜಂಗಮನ ಷಟ್ಸ್ಥಲ ವಲ್ಲಭದಲ್ಲಿ, ಗರಣಿ ಬಸವಲಿಂಗನ ಸಿದ್ದೇಶ್ವರ ಮಹಿಮಾ ತಾರಾವಳಿಯಲ್ಲಿ, ವಿರಕ್ತ ತೋಂಟದಾರಿನ ಸಿದ್ದೇಶ್ವರ ಪುರಾಣ ಗ್ರಂಥದಲ್ಲಿ, ನಿರಂಜನ ವಂಶ ರತ್ನಾಕರ ಗ್ರಂಥದಲ್ಲಿ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲಿ, ಎರೆಂಬ ಕವಿಯ ಸಿದ್ಧಲಿಂಗೇಶ್ವರ ಸಾಂಗತ್ಯದಲ್ಲಿ ಇವೆಲ್ಲವೂ ಸಹ ಒಂದೇ ರೀತಿಯ ಐತಿಹಾಸಿಕ ಮೂಲಗಳೆಂದು ಪರಿಗಣಿಸದೆ ವಿಭಿನ್ನ ಕಾಲಗಳಲ್ಲಿ ಈ ಸಾಹಿತ್ಯ ಧಾರ್ಮಿಕ ಪರಂಪರೆಯಲ್ಲಿ ನಾವು ಗೋಸಲ ಚನ್ನಬಸವೇಶ್ವರ ದೇವರ ವ್ಯಕ್ತಿತ್ವವನ್ನು ನಾವು ಕಾಣ್ಬೋದು ಅಂತೇಳಿ. ಇನ್ನು ನಮ್ಮೆಲ್ಲರೂ ಸಹ ಒಂದು ಗೊಂದಲ ಇದೆ ವಿರೂಪಾಕ್ಷ ಪಂಡಿತರ ಚನ್ನಬಸವೇಶ್ವರ ಪುರಾಣದ ಬಗ್ಗೆ. ಇಲ್ಲಿ ವಿಶೇಷವಾಗಿ ಏನು ಗಮನಿಸಬೇಕು ಅಂತಂದರೆ, ನಾವು ಚನ್ನಬಸವೇಶ್ವರ ಅಂದಷ್ಟು ಉಳಿವಿಯ ಚನ್ನಬಸವಣ್ಣನ ಬಗ್ಗೆ ನಾವು ಎಲ್ಲರೂ ಚಿಂತನೆ ಮಾಡ್ತೀವಿ. ಉಳಿವಿಯ ಚನ್ನಬಸವಣ್ಣ ಪ್ರಧಾನ ನಾಯಕ ಬಸವಣ್ಣನವರ ಸೋದರಯ್ಯ ಪುತ್ರ ಚನ್ನಬಸವಣ್ಣ. ಹಾಗಾಗಿ ಚನ್ನಬಸವಣ್ಣನ ಬೇರೆ, ಗುಬ್ಬಿ ಗೋಸಲ ಚನ್ನಬಸವೇಶ್ವರನಿಗೆ ಸಮೀಕರಿಸೋದು ಸರಿಯಲ್ಲ ಅಂತ. ಇನ್ನು ನಾವು ಗೋಸಲ ಚನ್ನಬಸವೇಶ್ವರ ದೇವರ ಬಗ್ಗೆ ನಾವೆಲ್ಲ ನೋಡಿದಾಗ ಅವರೆಲ್ಲೂ ಸಹ ಯಾವುದೇ ಪವಾಡವನ್ನು ಸೃಷ್ಟಿ ಮಾಡಿಲ್ಲ. ಪವಾಡವನ್ನು ಸೃಷ್ಟಿ ಮಾಡಿದಲೇ ಅವರು ಕೇವಲ ಕ್ಷೇತ್ರ ಪರಂಪರೆ ಪ್ರಕಾರ ಮೊದಲಿಗೆ ನಿಜವಾದ ಮಹಿಮೆ ಅವ್ರದ್ದು ಅರ್ಥ ಆಗೋದಿಲ್ಲಪ್ಪ ಅಂದರೆ ಅವರು ನೀಡಿರುವಂತಹ ಗುರುಭಕ್ತಿಯಲ್ಲಿ, ಶಿವದೀಕ್ಷೆಯಲ್ಲಿ, ಷಟ್ಸ್ಥಲ ಜ್ಞಾನದಲ್ಲಿ, ಶಿವಯೋಗದಲ್ಲಿ, ಶಿಷ್ಯ ಸಂಸ್ಕಾರದಲ್ಲಿ, ಧರ್ಮ ಜಾಗೃತಿ, ದಾಸೋಹ, ಲೋಕ ಕಲ್ಯಾಣ ಅಂತೆ. ಶ್ರೀ ಗುರು ಚನ್ನಬಸವೇಶ್ವರರ ದೊಡ್ಡ ಕೊಡುಗೆ ಯಾವುದಪ್ಪ ಅಂದರೆ ಅವ್ರು ನೀಡಿರುವಂತಹ ಶಿಷ್ಯರ ಪರಂಪರೆ ಅಂತೆ. ಅವರು ನೀಡಿರುವಂತಹ ತೋಟದ ಸಿದ್ಧಲಿಂಗ ಯತಿಗಳು ದೊಡ್ಡ ವಿರಕ್ತ ಪರಂಪರೆಯ ನಾಯಕರಾಗಿ ಮುಂದೆ ಅವರು ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ ಗುರುಗಳಾಗಿ ಯಡಿಯೂರಿನ ಪ್ರಮುಖ ಕೇಂದ್ರವಾಗಿ ಅವರು ವಿಸ್ತಾರ ಮಾಡ್ತಾರೆ. ಹೀಗಾಗಿ ಚನ್ನಬಸವೇಶ್ವರ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಬೇಕು ಅಂದರೆ ಅವರು ಎಷ್ಟು ಪವಾಡವನ್ನು ಮಾಡಿರೋದಕ್ಕಿಂತ ಅವರು ಎಷ್ಟು ಶಿಷ್ಯನನ್ನು ರೂಪಿಸಿದರು, ಜೊತೆಗೆ ಎಷ್ಟು ಜ್ಞಾನವನ್ನು ಮಾಡಿದರು, ಯಾವ ತತ್ವವನ್ನು ಉಳಿಸಿದರು ಅಂತೇಳಿ. ಹೀಗಾಗಿ ಶಿವಯೋಗ, ಜ್ಞಾನೋಪದೇಶ, ಸಿದ್ಧಲಿಂಗ ಪರಂಪರೆಯ ಗುರು ಎನ್ನುವಂಥ ಸ್ಥಾನವನ್ನು ಹೊಂದಿದ್ದಾರೆ. ಹೀಗಾಗಿ ಇವೆಲ್ಲವನ್ನು ನಾವು ನೋಡಿದಾಗ ಶ್ರೀ ಗುಬ್ಬಿಯ ಗೋಸಲ ಚನ್ನಬಸವೇಶ್ವರರು ಜ್ಞಾನ, ತತ್ವ, ಆದರ್ಶ ಮಾರ್ಗವನ್ನು ತೋರಿಸಿದಂತಹ ಅತ್ಯಂತ ದೊಡ್ಡ ಯತಿಗಳು ಅಂತೆ. ಗುರು ಗೋಸಲ ಚನ್ನಬಸವೇಶ್ವರ ನಮಗೆ ಪವಾಡವನ್ನು ಮಾತ್ರ ಕಲಿಸಲಿಲ್ಲ, ಅವರು ನಮಗೆ ಪವಿತ್ರವಾದಂತಹ ಬದುಕನ್ನು ಕಲಿಸಿದರು. ಅವರು ಕೇವಲ ಭಕ್ತಿಯನ್ನು ಮಾತ್ರ ಪ್ರಸಾರ ಮಾಡಲಿಲ್ಲ, ಆದರೆ ಆ ಭಕ್ತಿಯಲ್ಲಿರುವಂತಹ ಜ್ಞಾನವನ್ನು ಸಹ ನಮಗೆ ತೋರಿಸಿದರು. ಅವರು ಕೇವಲ ಶಿಷ್ಯರನ್ನು ಮಾತ್ರ ಸ್ವೀಕಾರ ಮಾಡಲಿಲ್ಲ, ಆದರೆ
ಯಡಿಯೂರು ಸಿದ್ಧಲಿಂಗೇಶ್ವರಂತಹ ಮಹಾಯೋಗಿಯನ್ನು ರೂಪಿಸಿದಂತಹ ವ್ಯಕ್ತಿತ್ವ ಅವರದು. ಹಾಗಾಗಿ ಗುಬ್ಬಿ ಚೆನ್ನಬಸವೇಶ್ವರ ಮಹಿಮೆ ಕೇವಲ ಅದು ಒಂದು ಗದುಗಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಗುರು ಪರಂಪರೆಯಾಗಿ, ದಾನ ಪರಂಪರೆಯಾಗಿ, ಶಿವಯೋಗದ ಪರಂಪರೆಯಾಗಿ ಇಂದಿಗೂ ಸಹ ಜೀವಂತವಾಗಿದೆ. ಹಾಗಾಗಿ ಶ್ರೀ ಗುರು ಚೆನ್ನಬಸವೇಶ್ವರರ ಉಗಮ ಮತ್ತು ಅಂತ್ಯ ಮಹಾನದಿಯಂತೆ. ಹಾಗಾಗಿ ನಾವೆಲ್ಲರೂ ಸಹ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ತೋರಿದ ಷಟ್ಸ್ಥಲ ಜ್ಞಾನವನ್ನು ಪೂರ್ಣವಾಗಿರ್ತಕ್ಕಂಥ ಶ್ರೇಷ್ಠ ವಿಚಾರವಾದಿಗಳು. ಯಾವಾಗಲೂ ಸಹ ಭಕ್ತರು ಯಾರೇ ಬಂದು ತಮ್ಮನ್ನು ಬೇಡ್ಕೊಂಡು ಸಹ ಧ್ಯಾನ ಸ್ಥಿತಿಯಲ್ಲೇ ಭಕ್ತರನ್ನ ಆಶೀರ್ವಾದ ಮಾಡಿದಂಥರು. ಅವರು ಮಾಡಿರುವಂಥ ಎಲ್ಲೆಲ್ಲಿ ತಪಸ್ಸನ್ನು ಮಾಡಿದರೋ ಅವೆಲ್ಲವೂ ಸಹ ಶ್ರೀ ಕ್ಷೇತ್ರಗಳಾಗಿ ಇವತ್ತೇ ಮುಂದಿದ್ದಾವೆ. ಹೀಗಾಗಿ ಗುಬ್ಬಿ ಪಟ್ಟಣ ಮಧ್ಯಭಾಗದಲ್ಲಿರುವಂತಹ ಶ್ರೀಗಳು ಧ್ಯಾನ ಮಾಡಿರುವಂಥ ಪ್ರತಿ ಸ್ಥಳದಲ್ಲೂ ಸಹ ಇವತ್ತೇ ಪೂಜೆ ಸತ್ಕಾರಗಳು ಸಹ ನಡೀತಾ ಇದ್ದಾವೆ. ಹೀಗಾಗಿ ಇಂತಹ ಶ್ರಾವಣ ಮಾಸದ ಪುಣ್ಯ ದಿನ ನಮಗೆಲ್ಲ ಗೊತ್ತಿರುವಂತೆ ಶ್ರಾವಣ ಮಾಸ ಬಂತು ಅಂದರೆ ಸದ್ವಿಚಾರಗಳನ್ನ ನಾವೆಲ್ಲ ಮಾತಾಡಬೇಕು, ಸದ್ವಿಚಾರಗಳು ನಮ್ಮಲ್ಲಿ ರೂಢಿಸ್ಕೊಳ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ಶ್ರೀಮಠ ಇವತ್ತು ಅತ್ಯಂತ ಅಮೂಲ್ಯವಾದಂತಹ ಪ್ರತಿ ದಿವಸ ಸಹ ಒಬ್ಬೊಬ್ಬ ಶಿವಗಣಾಧೀಶರ ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಒಂದು ಅತ್ಯುತ್ತಮ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನಾವು ದಾರಾಬೇಂದ್ರೆಯವರ ಕವನ ನಮಗೆಲ್ಲ ನೆನಪಿದೆ. ಶ್ರಾವಣ ಬಂತು ಕಾಡಿಗೆ ಬಂತು ಬೀಡಿಗೆ ಅಂತೇಳಿ ಬಂತು ನಾಡಿಗೆ ಅಂತೇಳಿ. ನಿಜವಾಗ್ಲೂ ಶ್ರಾವಣ ಬಂದಿರೋದು ಯಾರಿಗಪ್ಪ ಅಂದರೆ ಮುರುಗೇಶನ ಸದ್ಭಕ್ತರಿಗೆ, ಅದು ನಮ್ಮ ಶ್ರೀ ಗುರುಗಳ ಮೂಲಕ. ಅಂತಹ ಮಹಾನ್ ಯೋಗಿಗಳ ಬಗ್ಗೆ ಸ್ವಲ್ಪ ಹೊತ್ತು ವಿಚಾರವನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಶ್ರೀ ಗುರುಗಳಿಗೆ ಮತ್ತು ವೇದಿಕೆ ಮುಂಬರುವ ಎಲ್ಲ ಬಸವ ಭಕ್ತರಿಗೆ, ಮುರುಗೇಶ್ವರ ಭಕ್ತರಿಗೆ ಶರಣಾರ್ಥಿಗಳು.